ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಅರ್ಧವಾರ್ಷಿಕ ಪರೀಕ್ಷೆ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಅಲಾಂಗ್ ವಿತ್ ಆನ್ಸರ್ಸ್ ನಾನು ನಿಮ್ಮ ಜೊತೆ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ಮಕ್ಕಳ. ಸೊ ಇದೇ ಫೈನಲ್ ಮಿಡ್ ಟರ್ಮ್ ಕ್ವಶನ್ ಪೇಪರ್ಸ್ ಅಲ್ಲ. ಸೊ ಇದನ್ನು ಜಸ್ಟ್ ಮಾಡೆಲ್ ಆಗಿ ತೆಗೆದುಕೊಂಡು ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನಾಳೆ ಬರೆಯುವಂತಹ ನಿಮ್ಮ ಎಕ್ಸಾಮ್ಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಒಟ್ಟಾರೆ ನಿಮಗೆ 80 ಅಂಕಗಳಿಗೆ ಎಕ್ಸಾಮ್ಸ್ ಇರುತ್ತೆ. ಸೊ ವಿಜ್ಞಾನಕ್ಕೆ ಬಂದರೆ ನಿಮಗೆ 3 ಭಾಗಗಳಿರ್ತವೆ: ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಜೀವ ವಿಜ್ಞಾನ. ಹಾಗಾಗಿ ಅಂಕಗಳು ಸಹ ಅದೇ ರೀತಿ ನಿಮಗೆ ಡಿವೈಡ್ ಆಗ್ತಾ ಹೋಗ್ತದೆ. ಸೊ ಮೊದಲಿಗೆ ಭಾಗ ಎ ಭೌತ ವಿಜ್ಞಾನಕ್ಕೆ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ಮೇನಲ್ಲಿ MCQ ಕ್ವಶನ್ಸ್ ಇರ್ತದೆ ಮಕ್ಕಳ. ಸೊ ನೀವು 3 ಭಾಗದಲ್ಲೂ ಹೋದರೂ ಸಹ ಫಸ್ಟ್ ಮೇನ್ MCQ ಕ್ವಶನ್ಸ್ ಇರ್ತದೆ. ಸೊ ಇಲ್ಲಿ ಫಸ್ಟ್ ಕ್ವಶನ್ ವಿದ್ಯುತ್ ಸಾಮರ್ಥ್ಯದ ಸೂತ್ರವನ್ನು ಕೇಳಿದ್ದಾರೆ. ಸೊ ವಿದ್ಯುತ್ ಸಾಮರ್ಥ್ಯದ ಸೂತ್ರ ನಮಗೆ ಗೊತ್ತಿದೆ, P = I × R ಇದೆ, VI = P ಇದೆ, P = V × R ಇದೆ, I = V × R ಇದೆ. ಸೊ P = V × I ಆಗಿರ್ತದೆ. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಋಸ್ವಮಂಡಲ ಉಂಟಾಗದಂತೆ ತಡೆಯಲು ಬಳಸುವಂತಹ ಸುರಕ್ಷಾ ಸಾಧನವನ್ನು ಕೇಳಿದ್ದಾರೆ. ರೋಧಕ, ಫ್ಯೂಸ್, ಸ್ವಿಚ್, ಟ್ರಾನ್ಸಿಸ್ಟರ್ ಕೇಳಿದ್ದಾರೆ. ಸೊ ಫ್ಯೂಸ್ ಆಗಿರ್ತದೆ ಮಕ್ಕಳು. ಋಸ್ವಮಂಡಲ ಶಾರ್ಟ್ ಸರ್ಕ್ಯೂಟ್ ಆಗದಾಗ ಸುರಕ್ಷಣಾ ಸಾಧನವಾಗಿ ಬಳಸುವಂಥದ್ದೇ ಫ್ಯೂಸ್ ಆಗಿರ್ತದೆ. ಆಪ್ಷನ್ ಬಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲ ಏನಾಗಿರುತ್ತೆ ಕೇಳಿದ್ದಾರೆ. ಸೊ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾದಷ್ಟು ಕಾಂತಕ್ಷೇತ್ರದ ಬಲವು ಸಹ ಹೆಚ್ಚಾಗಿರ್ತದೆ. ಹಾಗಾಗಿ ಇಲ್ಲಿ 4 ಆಪ್ಷನ್ಸಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ವಾಹಕದ ರೋಧ ಎಂದರೇನು? ಈಸಿಯಾಗಿದೆ ಆನ್ಸರ್, ಡೈರೆಕ್ಟಾಗಿ ಬರಿಬೋದು. ವಿದ್ಯುತ್ ಪ್ರವಾಹದ ಆವೇಶಗಳಿಗೆ ತೊಂದರೆ ಉಂಟು ಮಾಡೋದು ಅಥವಾ ಅಡಚಣೆ ಉಂಟು ಮಾಡೋದಕ್ಕೆ ವಾಹಕದ ರೋಧ, ರೆಸಿಸ್ಟೆನ್ಸ್ ಅಂತ ಹೇಳಿ ನಾವು ಕರೆಯುವಂಥದ್ದು. ನೆಕ್ಸ್ಟ್ ಕಾಂತಕ್ಷೇತ್ರವನ್ನು ಉಂಟು ಮಾಡುವ 2 ವಿಧಾನಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಯಾವಪ್ಪ 2 ವಿಧಾನಗಳು ಅಂತ ಹೇಳಿದ್ರೆ, ಕಾಂತಕ್ಷೇತ್ರ ಉಂಟು ಮಾಡುವ 2 ಫಿಫ್ತ್ ಕ್ವಶನ್, ಕಾಂತಕ್ಷೇತ್ರವನ್ನು ಉಂಟು ಮಾಡುವ 2 ವಿಧಾನಗಳನ್ನು ಕೇಳಿದ್ದಾರೆ ಮಕ್ಕಳ. ಸೊ ಅದನ್ನು ಸಹ ಅಲ್ಲಿ ಈಸಿ ಇದೆ. ನೆಕ್ಸ್ಟ್ ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣ, ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿಯಾಗಿ ಒಂದೇ ಸಾಕೆಟಿಗೆ ಹಲವಾರು ಹೆಚ್ಚು ಓವರ್ಲೋಡ್ ಇರುವಂಥ ಇದನ್ನು ಕನೆಕ್ಟ್ ಮಾಡಿದಾಗ ಆಗ್ತದೆ. ಸೊ ಅದನ್ನೆಲ್ಲ ನೀವು ಬರೀತಾ ಹೋಗಬೇಕು ಮಕ್ಕಳ. ಸೊ ಈಸಿಯಾಗಿ 1 ಅಂಕಕ್ಕೆ ನೀವು ಬರೆದ್ರೆ ಸಾಕು. ನೆಕ್ಸ್ಟು ಥರ್ಡ್ ಮೇನಿಗೆ ಬಂದರೆ 2 ಅಂಕದ ಪ್ರಶ್ನೆಗಳು. ಕಾಂತೀಯ ಬಲರೇಖೆಯ ಲಕ್ಷಣಗಳನ್ನು ತಿಳಿಸಿ, ಈಸಿಯಾಗಿದೆ. ನೆಕ್ಸ್ಟ್ ವಿದ್ಯುತ್ ಬಲ್ಬ್ನ ಕಾರ್ಯದ ತತ್ವವನ್ನು ತಿಳಿಸಿ. ಸೊ ಅದು ಯಾವ ರೀತಿ ಕೆಲಸವನ್ನು ನಿರ್ವಹಿಸುತ್ತೆ. ಸೊ 2 ಕ್ವಶನ್ಸು. ನೆಕ್ಸ್ಟ್ ಫೋರ್ತ್ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಓಮ್ನ ನಿಯಮವನ್ನು ನಿರೂಪಿಸಿ. V = I × R. ಸೊ ನೀವು ಜಸ್ಟ್ ಅದು ಫಾರ್ಮುಲಾವನ್ನು ಬರೆದ್ರೆ ಸಾಕಾಗಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡಿ ಬರಿಬೇಕಾಗುತ್ತೆ. 3 ಅಂಕಕ್ಕೆ ಅವರು ಕೇಳಿದ್ದಾರೆ. ಸೊ ಇಲ್ಲಿ 1.5 ಅಂಕ ಬರ್ತದೆ. ನೆಕ್ಸ್ಟ್ ಬಿ ಕ್ವಶನಲ್ಲಿ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ವಾಹಕದ ಅಡ್ಡ ಕೊಯ್ದು, ವಾಹಕದ ತಾಪ ಮತ್ತು ಪ್ರಾಕೃತಿಕ ಗುಣ. ಸೊ ಇದನ್ನು ನೀವು ಬರಿಬೇಕಾಗ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಕೆಳಗೆ ನೀಡಲಾದ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಲೆಕ್ಕವನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಅವ್ರು ಕೇಳಿರೋದೇನು, ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು. ಸೊ ಹೈಯನ್ನು ನಾವು ಕಂಡುಹಿಡಿಬೇಕಾಗ್ತದೆ ಮಕ್ಕಳ. ನಮಗಿಲ್ಲಿ ವಿನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಇಲ್ಲಿ ಫಸ್ಟ್ ಇವು ಪ್ಯಾರಲಲ್ಲಾಗಿ ಸೀರೀಸ್ ಎಲ್ಲ ಇದೆ, ಅವೆಲ್ಲವನ್ನು ನೀವು ನೋಡಿ ಟೋಟಲ್ ರೆಸಿಸ್ಟೆನ್ಸನ್ನು ಕಂಡುಹಿಡ್ಕೊಂಡು ಆನಂತರ ಐಯನ್ನು ನೀವು ಓಮ್ ನಿಯಮವನ್ನು ಅಪ್ಲೈ ಮಾಡಿದ್ರೆ ನಿಮಗೆ ಒಟ್ಟು ವಿದ್ಯುತ್ ಬಂದುಬಿಡುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ, ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ದಿಕ್ಸೂಚಿಯನ್ನು ಉಪಯೋಗಿಸಿ ನೀವು ಹೇಗೆ ಗುರುತಿಸುವಿರಿ, ವಿವರಿಸಿ. ಸೊ ಇಲ್ಲಿ ಪ್ರಯೋಗವನ್ನು ನೀವು ಬರೆದ್ರೆ ಸಾಕು ಮಕ್ಕಳ, ಈಸಿಯಾಗಿ ನೀವು ಅಂಕ ಗಳಿಸ್ಕೊಳ್ಬೋದು. ನೆಕ್ಸ್ಟ್ ಫಿಫ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 12ನೇ ಪ್ರಶ್ನೆ, ಎ ಪ್ರಶ್ನೆ, ಜೌಲ್ನ ನಿಯಮವನ್ನು ಅನ್ವಯಿಸಿ ಕಾರ್ಯನಿರ್ವಹಿಸುವ ಯಾವುದಾದರೂ 2 ಸಾಧನಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು. ಸೊ ಇಲ್ಲಿ ನಾವು ಎಕ್ಸಾಂಪಲ್ಗೆ ತೆಗೆದುಕೊಳ್ಳೋದಾದರೆ ಐರನ್ ಬಾಕ್ಸ್ಗಳನ್ನು ನಾವು ತೆಗೆದುಕೊಳ್ಬೋದು, ವಾಟರ್ ಹೀಟರ್. ಸೊ ಇವೆಲ್ಲವನ್ನು ಎಕ್ಸಾಂಪಲ್, ಸೋಲಾರ್. ಸೊ ಇವೆಲ್ಲವನ್ನು ನಾವು ತೆಗೆದುಕೊಳ್ತಾ ಹೋಗ್ಬೋದು. ನೆಕ್ಸ್ಟು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ನಂತಹ ಮಿಶ್ರ
ಉಪಯೋಗಿಸುತ್ತಾರೆ ಏಕೆ ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ಭೂಸಂಪರ್ಕ ತಂತಿಯ ಕಾರ್ಯವನ್ನು ಕೇಳಿದ್ದಾರೆ ಮಕ್ಕಳ. ಇದಿಷ್ಟು ನಿಮಗೆ ಭೌತ ವಿಜ್ಞಾನದಲ್ಲಿ ಬರ್ತದೆ. ನೆಕ್ಸ್ಟ್ ಭಾಗ ಬಿ ರಸಾಯನ ವಿಜ್ಞಾನಕ್ಕೆ ಬಂದರೆ ಇಲ್ಲೂ ಸಹ 6th ಮೇನಲ್ಲಿ ನಿಮಗೆ 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. 14ನೇ ಪ್ರಶ್ನೆ, ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುವಂತಹ ಲೋಹ ಯಾವುದು? ಸೊ ತಾಮ್ರದ ಸಲ್ಫೇಟ್ನಿಂದ ಇಲ್ಲಿ ಕೊಟ್ಟಿರೋದು ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ. ಸೊ ಅಲ್ಲಿಗೆ ನಮಗೆ ಕರೆಕ್ಟ್ ಆಗಿರುವಂತಹ ಉತ್ತರ ಕಬ್ಬಿಣ ಆಗಿರ್ತದೆ. ಹಾಗಾಗಿ ಕಬ್ಬಿಣ ಇಸ್ ದ ರೈಟ್ ಆನ್ಸರ್. ಆಮ್ಲದ pH ಮೌಲ್ಯದ ವ್ಯಾಪ್ತಿ ಕೇಳಿದರೆ. ಸೊ ಆಮ್ಲ ಅಂತ ಬಂದರೆ ಅದು 0ರಿಂದ 7ರವರೆಗೆ ಬರುವಂಥದ್ದೆಲ್ಲ ಆಮ್ಲ, 7ರಿಂದ 14ರವರೆಗೆ ಬರುವಂಥದ್ದೆಲ್ಲ ಪ್ರತ್ಯಾಮ್ಲೀಯ ಆಗಿರ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರುವ ಆಪ್ಷನ್ನಲ್ಲಿ ನಮಗೆ 0ಯಿಂದ 7 ರೈಟ್ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಆಮ್ಲವು ನೀರಿನಲ್ಲಿ ಕರಗಿದಾಗ ಉಂಟಾಗುವಂಥ ಅಯಾನ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆಮ್ಲ ನೀರಿನಲ್ಲಿ ಕರಗಿದಾಗ, ಸೊ ನಮಗೆ ಗೊತ್ತಿದೆ ಮಕ್ಕಳ, ಆಮ್ಲ ಅಂತ ಹೇಳಿದ್ರೆ ಅಲ್ಲಿ ಅಯಾನ್ ಯಾವುದಪ್ಪ ಅಂದರೆ H+ ಅಯಾನು ಉಂಟಾಗುವಂಥದ್ದು. ಸೊ ಹಾಗಾಗಿ H+ ಅಂತ ಹೇಳಿ ತೆಗೆದುಕೋಬೇಕು. ನೆಕ್ಸ್ಟು ಕ್ವಶನ್ ನಂಬರ್ 17ನಲ್ಲಿ ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುತ್ತಾರೆ ಏಕೆ? ಯಾಕೆಂತ ಹೇಳಿದ್ರೆ ಗಾಳಿಯಲ್ಲಿ ವರ್ತಿಸಿ ಕಬ್ಬಿಣದ ವಸ್ತುಗಳು ತುಕ್ಕಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಆ ತುಕ್ಕನ್ನು ಕಡಿಮೆ ಮಾಡಲು, ತುಕ್ಕನ್ನು ನಿಯಂತ್ರಿಸಲು ಕಬ್ಬಿಣಕ್ಕೆ ಬಣ್ಣವನ್ನು ಬಳಿದಿಡುತ್ತಾರೆ. ನೆಕ್ಸ್ಟ್ 8ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ದ್ವಿಸ್ಥಾನಪಲ್ಲಟ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ಈಸಿ ಇದೆ ಮಕ್ಕಳ. ಪ್ರತ್ಯಾಮ್ಲಗಳ ಗುಣಲಕ್ಷಣಗಳನ್ನು ತಿಳಿಸಿ. ನೆಕ್ಸ್ಟ್ 20ನೇ ಪ್ರಶ್ನೆ, ರೆಡಾಕ್ಸ್ ಕ್ರಿಯೆ ಎಂದರೇನು? ಸೊ ರೆಡಾಕ್ಸ್ ಕ್ರಿಯೆಯಲ್ಲಿ ಉತ್ಕರ್ಷಣೆ ಅಪಕರ್ಷಣೆ ಎರಡೂ ಸಹ ಆಗ್ತವೆ ಅಂತ ಅದು ಒಂದು ಉದಾಹರಣೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ 9ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 21ನೇ ಪ್ರಶ್ನೆ, ಕೆಳಗಿನವುಗಳನ್ನು ಸಮೀಕರಣದೊಂದಿಗೆ ವಿವರಿಸಲಿಕ್ಕೆ ಕೇಳಿದ್ದಾರೆ. ಉತ್ಕರ್ಷಣೆ ಮತ್ತು ಅಪಕರ್ಷಣೆ, ಸೊ ಎರಡನ್ನೂ ಸಹ ಬರೆದು ನೀವು ಕಾಪರ್ ಪ್ಲಸ್ ಆಕ್ಸಿಜನ್ ಕಾಪರ್ ಆಕ್ಸೈಡ್ ಅದನ್ನು ತಗೋಬೋದು, ಅಥವಾ ಕಾಪರ್ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇದು ಕಾಪರ್ ಆಗಿ ಸಪರೇಟ್ ಆಗ್ತದೆ, ಅದನ್ನು ಸಹ ನೀವು ತೆಗೆದುಬೋದು. ನೆಕ್ಸ್ಟ್ ತಟಸ್ಥೀಕರಣ ಕ್ರಿಯೆ ಇಲ್ಲ, ಆಮ್ಲ ಮತ್ತು ಲವಣಗಳೊಡನೆ ವರ್ತಿಸಿ ನೀರು ಮತ್ತು ಲವಣ ಉಂಟಾಗೋದಕ್ಕೆ ತಟಸ್ಥೀಕರಣ ಕ್ರಿಯೆ ಅಂತೇಳಿ ಒಂದು ಉದಾಹರಣೆಯನ್ನು ಕೇಳಿದರೆ. ಸೋಡಿಯಂ ಕ್ಲೋರೈಡ್ ಅಂತ ತೆಗೆದುಕೊಳ್ಳಿ. ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಜೊತೆ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ವರ್ತಿಸಿದಾಗ ಏನಾಗ್ತದೆ, ಅಲ್ಲಿ ನಮಗೆ ಸೋಡಿಯಂ ಕ್ಲೋರೈಡ್ ಉಂಟಾಗ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಣ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ 4 ಅಂಕಕ್ಕೆ. ಸೊ ಅದು ಸಹ ಈಸಿ ಆಗಿದೆ. ನೆಕ್ಸ್ಟ್ 11ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ರಾಸಾಯನಿಕ ಕ್ರಿಯೆ ಎಂದರೇನು? ನೆಕ್ಸ್ಟ್ ತಾಮ್ರದಿಂದ ಮಾಡಿದಂತಹ ವಸ್ತುಗಳನ್ನು ಗಾಳಿಗೆ ತೆರೆದಿಟ್ಟಾಗ ಹೊಳಪು ಕಳೆದುಕೊಳ್ಳುತ್ತದೆ. ತಾಮ್ರದ ಸಲ್ಫೈಡ್ ದ್ರಾವಣದಲ್ಲಿ ಇರಿಸಿದ ಕಬ್ಬಿಣದ ಮೊಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಸೊ ಇವೆಲ್ಲ ಈಸಿ ಆಗಿರುವಂತಹ ಪ್ರಶ್ನೆಗಳು, ನೀವು ಅಟೆಂಡ್ ಮಾಡ್ತೀರಾ ಮಕ್ಕಳ. ನೆಕ್ಸ್ಟ್ ಭಾಗ ಸಿ ಜೀವ ವಿಜ್ಞಾನ. ಸೊ ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. 25ನೇ ಪ್ರಶ್ನೆ, ಈ ಕ್ರಿಯೆಯ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕ್ತವೆ. ಆಬ್ವಿಯಸ್ಲಿ ಅದು ಬಾಷ್ಪ ವಿಸರ್ಜನೆ ಆಗಿರ್ತದೆ. ಸೊ ಹಾಗಾಗಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 2 ಕೋಶಗಳ ನಡುವಣ ಅಂತರವನ್ನು ಹೀಗೆ ಕರೆಯುತ್ತಾರೆ. ಡೆಂಡ್ರೈಟ್, ಸಂಸರ್ಗ, ಆಕ್ಸಾನ್, ಇಂಪಲ್ಸ್, ಸಂಸರ್ಗ ಅಂತೀವಿ. ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಪರಾವರ್ತಿತ ಚಾಪದ ಸರಿಯಾದ ಮಾರ್ಗ ಕೇಳಿದ್ದಾರೆ ಮಕ್ಕಳ. ಆಬ್ವಿಯಸ್ಲಿ ದ ಆನ್ಸರ್ ಇಸ್, ಅದು ಸಿ ಇಂದ ಸ್ಟಾರ್ಟ್ ಆಗ್ತದೆ. ಸೊ ಸಿ ಇಂದ ಎಗೆ ಬರುತ್ತೆ, ಎ ಇಂದ ಬಿಗೆ, ನೆಕ್ಸ್ಟ್ ಬಿ ಇಂದ ಇಗೆ, ಇ ಇಂದ ಡಿಗೆ. ಸೊ ಹಾಗಾಗಿ ಕೊಟ್ಟಿರುವಂತಹ ಆಪ್ಷನಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್. 28ನೇದು, ವಿಸರ್ಜನೆ ಎಂದರೇನು? ಉಸಿರಾಟದ 2 ವಿಧಗಳನ್ನು, ವಾಯುವಿಕ ಅವಾಯುವಿಕ. ನರಕೋಶ ಎಂದರೇನು? ನೆಕ್ಸ್ಟ್ ನಿಮಗೆ 14ನೇ ಮೇನಲ್ಲಿ ತೆರೆದ ಪತ್ರರಂಧ್ರದ ಚಿತ್ರವನ್ನು ಬರೆದು ಕಾವಲು ಕೋಶ ಮತ್ತು ಪತ್ರರಂಧ್ರ 2 ಅಂಕ ಕೇಳಿರೋದ್ರಿಂದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಬೇಕು. ನೆಕ್ಸ್ಟ್ ಪ್ರಾಣಿಗಳಲ್ಲಿ ರಾಸಾಯನಿಕ ಹೊಂದಾಣಿಕೆಯನ್ನು ನೆಕ್ಸ್ಟ್ ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಕೇಳಿದ್ದಾರೆ ಮಕ್ಕಳ. ಅದರಲ್ಲಿ ಗ್ಲಾಮರಸ್ ಅನ್ನು ನೀವು ರಚಿಸಬೇಕಾಗುತ್ತೆ. ನೆಕ್ಸ್ಟ್ 15th ಮೇನು 3 ಅಂಕದ ಪ್ರಶ್ನೆಗಳು ಇಲ್ಲಿ ಇದಾವೆ ಮಕ್ಕಳ. ಇಲ್ಲಿ ಮನುಷ್ಯನ ಹೃದಯದ ಛೇದನೋಟವನ್ನು ತೋರಿಸುವ ಚಿತ್ರವನ್ನು ಕೇಳಿದ್ದಾರೆ. ನೆಕ್ಸ್ಟ್ ಅಮೀಬಾದಲ್ಲಿ ನಡೆಯುವ ಜೀರ್ಣಕ್ರಿಯೆ. ನೆಕ್ಸ್ಟ್ ಮಾನವನ ಮೆದುಳಿನ ರಚನೆಯ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಬೇಕು.
ನೆಕ್ಸ್ಟ್ ಮಾನವನ ದೇಹದಲ್ಲಿ ಮೂತ್ರವು ಹೇಗೆ ಉತ್ಪತ್ತಿ ಆಗ್ತದೆ, ಸೊ ಅದನ್ನು ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಮಾನವನ ಜೀರ್ಣನಾಳದಲ್ಲಿ ಕೆಳಗಿನ ಜೀರ್ಣ ರಸಗಳನ್ನು ಕಾರ್ಯ ತಿಳಿಸಿ, ಜಠರದ ರಸ ಮತ್ತು ಕರುಳಿನ ರಸ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 4 ಅಂಕಕ್ಕೆ ಪರಾವರ್ತಿತ ಚಾಪ ಎಂದರೇನು? ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣುಗಳ ಮೇಲೆ ಕೇಂದ್ರೀಕೃತವಾದಾಗ ಈ ರಚನೆಯಲ್ಲಿ ಸಂಭವಿಸುವ ಘಟನೆಯನ್ನು ಅನುಕ್ರಮವಾಗಿ ಬರೆಯಲಿಕ್ಕೆ ಹೇಳಿದ್ದಾರೆ. ಸೊ ಈ ಒಂದು ಕ್ವಶನ್ ಪೇಪರ್ PDF ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾಳೆ ಎಕ್ಸಾಮ್ಗೆ ಇದು ಯೂಸ್ಫುಲ್ ಆಗ್ತದೆ. ಸೊ ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಳ್ಳಿ ಮಕ್ಕಳ. ಸೊ ಎಲ್ಲ ಕ್ವಶನ್ಸ್ ರಿಪೀಟ್, ಎಷ್ಟು ನೀವು ರಿವೈಸ್ ಮಾಡಿದಷ್ಟು ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಸೊ ಇದೇ ಕ್ವಶನ್ಸ್ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಇದರಲ್ಲಿ ತುಂಬ ಕ್ವಶನ್ಸ್ ರಿಪೀಟ್ ಆಗ್ತವೆ, ಹಾಗಾಗಿ ನಿಮ್ಮ ಎಕ್ಸಾಮ್ಗೆ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.